ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಭಾರಿ ಒಂದು ಒಳ್ಳೆಯ ಮನೆಮದ್ದನ್ನು ತಂದಿದ್ದೀನಿ. ಈ ಡ್ರಿಂಕ್ ಮ್ಯಾಜಿಕಲ್ ಡ್ರಿಂಕ್ ಅಂದರೆ ಸುಳ್ಳಾಗೋದಿಲ್ಲ. ಇದನ್ನು ನೀವು ಏನಾದರೂ ದಿನನಿತ್ಯದಲ್ಲಿ ಬಳಸೋಕ್ಕೆ ಸ್ಟಾರ್ಟ್ ಮಾಡಿದರೆ ನಿಮ್ಮಲ್ಲಿರುವಂತಹ 90% ಭಾಗದ ರೋಗಗಳು ಕಮ್ಮಿ ಆಗ್ತವೆ ಅಂದರೆ ಸುಳ್ಳಾಗೋದಿಲ್ಲ. ಇಷ್ಟು ಈಸಿಯಾಗಿ ಮಾಡ್ಕೋಬೋದು. ಇದರಲ್ಲಿ ನೀವು ಮಾಡಿರುವಂಥ ರೆಮಿಡಿನ ಒಂದು ಸತಿ ಟ್ರೈ ಮಾಡಿ ಎಂಡಿಂಗ್ ತನಕ ನೋಡಿ. ಇದರಲ್ಲಿರುವ ಬೆನಿಫಿಟ್ಸ್ನ ನಾನು ನಿಮಗೆ ಒಂದೊಂದೇ ಆಗಿ ಹೇಳ್ತಾ ಹೋಗ್ತೀನಿ. ಹಾಗಿದ್ರೆ ಬನ್ನಿ. ಫಸ್ಟ್ ಇದರಲ್ಲಿ ನಾನು ಎಳ್ಳನ್ನು ಹಾಕ್ತಾಯಿದ್ದೀನಿ. ಬಿಳಿ ಎಳ್ಳು ಅಥವಾ ಕರಿ ಎಳ್ಳು ಎರಡರಲ್ಲಿ ಯಾವುದಾದ್ರೂ ಒಂದನ್ನು ತೊಗೋಬೋದು. ಇದನ್ನು ನೀವು ಲೆಕ್ಕದ ಪ್ರಕಾರ ಹೇಳುವಾಗಿದ್ದರೆ ಪ್ರತಿಯೊಂದನ್ನು ಕೂಡ 50 ಗ್ರಾಮ್ನ ತೊಗೋಬೇಕಾಗತ್ತೆ. ಬಿಳಿ ಎಳ್ಳಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಈ ಸೊಂಟ ನೋವು, ಬೆನ್ನು ನೋವು, ಮೂಳೆಗಳೇನಾದರೂ ನೋವಿದ್ದರೆ ಅಥವಾ ಕ್ಯಾಲ್ಶಿಯಂ ಕೊರತೆ ಇದ್ದರೆ, ಸಪ್ಲಿಮೆಂಟ್ರೀಸ್ನೆಲ್ಲ ತೊಗೊತಾ ಇದ್ದರೆ ನೀವು ಇದನ್ನು ಫಸ್ಟ್ ಟೈಮ್ ಏನಾದರೂ ಯೂಸ್ ಮಾಡಿ ನೋಡಿ. ನೀವು ಪ್ರತಿನಿತ್ಯ ಸಪ್ಲಿಮೆಂಟ್ರಿ ತೊಗೊಳೋದನ್ನು ಬಿಟ್ಬಿಡ್ತೀರಾ. BP, ಶುಗರ್, ಥೈರಾಯ್ಡ್ ಆಗಿರ್ಬೋದು, ಸೊಂಟ ಬೇನೆ, ಕೈಕಾಲು, ಮಂಡಿ ನೋವು, ಕೈ ಸೆಳೆತ, ಕಾಲು ಸೆಳೆತ ಎಲ್ಲ ಕೂಡ ಮಾಯ ಆಗಿಬಿಡುತ್ತೆ. ಈ ಒಂದೇ ಒಂದು ರೆಮಿಡಿನ ಟ್ರೈ ಮಾಡಿ. ಫಸ್ಟ್ ನೋಡಿ, ನಿಮಗೆ ಮೊದಲೇ ಹೇಳಿರೋಗೆ ಎಲ್ಲವೂ ಕೂಡ 50 ಗ್ರಾಮ್ ತೊಗೋಬೇಕಂತ ಹೇಳಿದ್ದೀನಿ. ಈಗ ಏನೇನೆಲ್ಲ ಯಾವ ರೀತಿ ಫ್ರೈ ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಫಸ್ಟು ಬಂದುಬಿಟ್ಟು ಇಲ್ಲಿ ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ಬಿಳಿ ಎಳ್ಳು ಮತ್ತು ಗಸಗಸೆನ ಹಾಕ್ತಾಯಿದ್ದೀನಿ. ಬಿಳಿ ಎಳ್ಳಲ್ಲಿ ನಿಮಗೆ ಮೊದಲೇ ಹೇಳಿರುವ ಹಾಗೆ ಸೊಂಟ ನೋವು, ಕೈಕಾಲು ನೋವು ಏನೇ ಇದ್ದರೂ ಕೂಡ ಅದನ್ನು ನೀಗಿಸುವಷ್ಟು ಶಕ್ತಿ ಇರುತ್ತೆ. ಹಾಗಾಗಿ ಅದು ಒಂದು ಒಳ್ಳೆಯ ಬೆನಿಫಿಟ್ ಹೆಲ್ತಿಗೆ. ನೆಕ್ಸ್ಟ್ ಬಂದುಬಿಟ್ಟು ಗಸಗಸೆಯಲ್ಲಿ ಒಮೆಗಾ 3 ಮತ್ತು ಒಮೆಗಾ 6 ಅಂತ ಇರುತ್ತೆ. ಸೊ ಹಾಗಾಗಿ ಇದನ್ನು ಕೂಡ ಅಷ್ಟೇ ನೀವು ಯೂಸ್ ಮಾಡೋದ್ರಿಂದ ಫ್ಯಾಟಿ ಆ್ಯಸಿಡ್ ಆಗಿರ್ಬೋದು ಅಥವಾ ಬಾಡಿಯಲ್ಲಿ ನಿಮಗೆ ಕ್ಯಾಲ್ಶಿಯಂ ಕೊರತೆ ಇದ್ದರೆ ಪ್ರತಿಯೊಂದು ಕೂಡ ಜಾದು ಥರ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ನಾನು ಸ್ವಲ್ಪ ಸೋಂಪು ಕಾಳನ್ನು ಹಾಕ್ತಾಯಿದ್ದೀನಿ. ಸೋಂಪು ಕಾಳು ಏನಿದೆ ನಿಮ್ಮ ಬಾಡಿಯಲ್ಲಿ ಡೈಜೆಷನ್ ಪವರ್ನ ಹೆಚ್ಚು ಮಾಡುತ್ತೆ. ನಿಮಗೆ ರಾತ್ರಿ ಎಲ್ಲ ನಿದ್ದೆ ಬರ್ತಾ ಇರೋದಿಲ್ಲ, ಒಬ್ಬೊಬ್ಬರಿಗೆ ನಿದ್ದೆನೇ ಇರೋದಿಲ್ಲ, ನಿದ್ರಾಹೀನತೆ ಆಗಿರುತ್ತೆ. ಸೊ ಹಾಗಾಗಿ ಸೋಂಪು ಕಾಳನ್ನ ಯೂಸ್ ಮಾಡೋದ್ರಿಂದ ನಿಮಗೆ ಒಂದು ಒಳ್ಳೆಯ ನಿದ್ದೆ ಬರುತ್ತೆ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ನಾನು ಇದರಲ್ಲಿ ಕಾಜು ಮತ್ತು ಬಾದಾಮಿನ ಹಾಕಿದ್ದೀನಿ. ಸೊ ಕಾಜು ಮತ್ತು ಬಾದಾಮಿನ ಹಾಕೋದ್ರಿಂದ ನಿಮಗೆಲ್ಲ ಗೊತ್ತಿರುತ್ತೆ, ಹೆಚ್ಚಾಗಿ ನಾವು ಕಾಜು ಆಗಿರ್ಬೋದು ಅಥವಾ ಬಾದಾಮಿ ಆಗಿರ್ಬೋದು, ಗೋಡಂಬಿ ಮತ್ತು ಬಾದಾಮಿನ ನಾವು ಹೆಚ್ಚಾಗಿ ಯೂಸ್ ಮಾಡ್ತೀವಿ ನಮ್ಮ ಒಂದು ಒಳ್ಳೆಯ ಹೆಲ್ತನ್ನು ಮೇಂಟೈನ್ ಮಾಡೋದಕ್ಕೆ. ಈ ಬಾದಾಮಿನ ನೆನೆಸಿಟ್ಟು ತಿನ್ನೋದ್ರಿಂದ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ ಮಕ್ಕಳಲ್ಲಿ ಅಂತ ಹೇಳ್ತಾರೆ. ಹಾಗೆ ಈ ಬಾದಾಮಿಯಿಂದ ತಿನ್ನೋದ್ರಿಂದ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಹೃದಯದ ಕಾಯಿಲೆಗಳೇನಾದರೂ ಇದ್ದರೆ ಅದು ಕೂಡ ಕಮ್ಮಿ ಆಗುತ್ತೆ. ಹಾಗಾಗಿ ಇದನ್ನು ತಪ್ಪದೇ ಬಳಸಬೇಕಾಗುತ್ತೆ. ನೋಡಿ, ಈಗ ಎಲ್ಲವನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ನೀವು ಮಕ್ಕಳಲ್ಲಿ ಕೊಡ್ಬೋದು ಅಥವಾ ವೃದ್ಧಾಪ್ಯ ಇದ್ದವರಿಗೂ ಕೊಡ್ಬೋದು, ಯಾರಾದರೂ ಕುಡಿಬೋದು ಸ್ನೇಹಿತರೆ. ತುಂಬ ಅಂದರೆ ತುಂಬ ಸುಲಭವಾಗಿ ಮಾಡ್ಕೊಳೋ ಅಂಥ ರೆಮಿಡಿ ಇದರಿಂದ ನಾನು ನಿಮಗೆ ಹೇಳಿರೋ ಹಾಗೆ ನೀವು 1000 ಗಟ್ಟಲೆ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ನ ತೊಗೊತಿರ್ತೀರ, ವಿಟಮಿನ್ ಡೆಫಿಷಿಯನ್ಸಿ ಇರುತ್ತೆ, ಅಥವಾ ಈ ಕೈಕಾಲು ಸೆಳೆತ, ಕಾಲು ನೋವು, ಮಂಡಿ ನೋವು ಆಗಿರುತ್ತೆ, ಸೊಂಟ ನೋವು, ಮೂಳೆಗಳೆಲ್ಲ ನೋಯ್ತಾ ಇರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ. ಆದರೆ ಅದಕ್ಕೆಲ್ಲದಕ್ಕೂ ನೀವು ಟ್ಯಾಬ್ಲೆಟ್ನ ತೊಗೊತಾ ಹೋದರೆ 1000 ಗಟ್ಟಲೆ ಖರ್ಚು ಮಾಡ್ತೀರಾ. ಕೇವಲ ಇದು ₹150, ₹200 ಒಳಗಡೆನೇ ಸಿಗುತ್ತೆ. ಹೆಚ್ಚು ಸಮಯ ತೊಗೊಳೋದಿಲ್ಲ. ದಿನನಿತ್ಯದಲ್ಲಿ ನೀವು ಹಾಲನ್ನ ಸೇವನೆ ಮಾಡ್ಕೊಳೋದ್ರಿಂದ ನಿಮ್ಮ ಕ್ಯಾಲ್ಶಿಯಂ ಹೆಚ್ಚಾಗುತ್ತೆ. ಬರೀ ಹಾಲು ಕುಡಿಯೋಕ್ಕೆ ಮನಸ್ಸಿಲ್ಲ ಅನ್ನೋರು ಈ ಪುಡಿನ ನೀವು ಆ್ಯಡ್ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮ್ಮಲ್ಲಿರುವಂಥ ನಿದ್ರಾಹೀನತೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹಾಗೆ ಎಷ್ಟೇ ಏನೇ ಇರಲಿ ಸ್ನೇಹಿತರೆ, ಎಲ್ಲ ಕೂಡ ಈಸಿಯಾಗಿ ನೀವು ನಿಮ್ಮ ಶರೀರವನ್ನು ನೀವೇ ಗಟ್ಟಿಯಾಗಿ ಇಟ್ಕೊತೀರಾ. ಈಗ ನೋಡಿ, 1 ಗ್ಲಾಸ್ ಹಾಲನ್ನು ನಾನಿಲ್ಲಿ ಕಾಯಿಸ್ತಾ ಇದ್ದೀನಿ. ಪುಡಿ ರೆಡಿಯಾಗಿದೆ. ಇದನ್ನೆಲ್ಲವನ್ನು ಫ್ರೈ ಮಾಡಿ ಸ್ಟೋರ್ ಮಾಡ್ಕೋಬೋದು. ಇದನ್ನು ನೀವು 1 ತಿಂಗಳಗಟ್ಟಲೆ ಸ್ಟೋರ್ ಮಾಡ್ಕೋಬೋದು. ನೀವು ಒಂದು ಗ್ಲಾಸಿನ ಕಂಟೈನರ್ನಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಆಗೋದಿಲ್ಲ, ಕೆಡೋದಿಲ್ಲ. ನೋಡಿ, ಇವಾಗ ಪುಡಿ ಏನಿದೆ ನೋಡಿ ಅದನ್ನು ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಬಿಸಿ ಹಾಲಿಗೆ ಈ ಪುಡಿನ ಆ್ಯಡ್ ಮಾಡ್ಕೊಳೋದ್ರಿಂದ ನೀವು ಮೊದಲೇ ಹೇಳಿರೋ ಹಾಗೆ ನಿಮ್ಮ ಕಾಲು ನೋವು, ಮಂಡಿ ನೋವು, ಸೊಂಟ, ಬೆನ್ನು, ಎಲುಬು ಎಲ್ಲವೂ ಕೂಡ ಮಾಯವಾಗುತ್ತೆ. ಇದನ್ನು ನೀವು ಬರೀ 15 ದಿನ ಕುಡಿದು ನೋಡಿ, ನಿಮ್ಮ ಬಾಡಿಯಲ್ಲಿ ನಿಮಗೆ ಡಿಫ್ರೆನ್ಸೇಷನ್ ಗೊತ್ತಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಈ ಪುಡಿನ ಹಾಕಿದ ಮೇಲೆ ನಾನಿಲ್ಲಿ ಸ್ವಲ್ಪ ಬೆಲ್ಲದ ಪುಡಿನ ಹಾಕ್ತಾಯಿದ್ದೀನಿ ಟೇಸ್ಟಿಗೋಸ್ಕರ ಅಂತೇಳಿ. ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು. ಇಲ್ಲಪ್ಪ ನಮಗೆ ಬೆಲ್ಲ ಇಷ್ಟ ಇಲ್ಲ ಅನ್ನೋರು ಕಲ್ಲು ಸಕ್ಕರೆ ಬರುತ್ತೆ ಅಲ್ವಾ, ಕಲ್ಲು ಸಕ್ಕರೆನ ಹಾಕೋಬೋದು. ಸಕ್ಕರೆ ಅಂತೂ ಹಾಕೋಕ್ಕೆ ಹೋಗಬೇಡಿ, ಕಲ್ಲು ಸಕ್ಕರೆನ ಹಾಕ್ಕೊಂಡು ಕುಡಿದು ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್